ಪೊಲೀಸ್ ಗೌರವದ ಜೊತೆಗೆ ನಟ ದ್ವಾರಕೀಶ್ ಅಂತ್ಯಕ್ರಿಯೆ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಸಿದ್ಧತೆಗಳು ಕೂಡ ಆಗಿವೆ. ಪೊಲೀಸ್ ಗೌರವದ ಜೊತೆಗೆ ಅಂತ್ಯಕ್ರಿಯೆಗೆ ಸರ್ಕಾರ ಆದೇಶ ಕೊಟ್ಟಿದೆ. ಸರ್ಕಾರಿ ಗೌರವದ ಜೊತೆಗೆ ದ್ವಾರಕೀಶ್ ಅಂತ್ಯಕ್ರಿಯೆ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ದ್ವಾರಕೀಶ್ ಅಂತ್ಯಕ್ರಿಯೆ ನಡೆಯುತ್ತೆ. TR ಮಿಲ್ ಬಳಿ ಇರುವಂಥ ಚಾಮರಾಜಪೇಟೆ ರುದ್ರಭೂಮಿಯಲ್ಲಿ, ಹಿಂದೂ ರುದ್ರಭೂಮಿಯಲ್ಲಿ ಅವರ ಅಂತ್ಯ ಸಂಸ್ಕಾರ. ಈಗಾಗಲೇ ಅಲ್ಲಿ ಸಕಲ ವ್ಯವಸ್ಥೆಗಳು ಆಗ್ತಾ ಇವೆ. ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ದ್ವಾರಕೀಶ್ ಅವರ ಅಂತ್ಯಕ್ರಿಯೆ ಆಗುತ್ತೆ. ಮುಖ್ಯಮಂತ್ರಿಗಳು ಇದೀಗ ತಾನೇ ಬಂದು ಅವರ ಅಂತಿಮ ದರ್ಶನವನ್ನು ಪಡೆದರು. ಬರೀ ಜಗ್ಗೇಶ್ ಮಾತಾಡ್ತಾ ಇದ್ದಾರೆ, ನೋಡೋಣ. ಹೇಳಿ ಕಳಿಸಿದ್ದಾರೆ ಬಿಡಬೇಕಂತೆ. ನಾನು ತುಂಬ ದಿಗ್ಭ್ರಾಂತನಾದೆ, ಅಣಗಿಸ್ತಾ ಇದ್ದಾನೆ ಅಂತ ಭಾವಿಸ್ದೆ. ಇವರು ಸುಳ್ಳು ಹೇಳ್ಬೇಡ, ನಾವೆಲ್ಲ ಕಷ್ಟದಲ್ಲಿದ್ದೀವಿ. ಈ ಸಮಯ ದ್ವಾರಕೀಶ್ ನನ್ನ ಹೇಳಿ ಕಳಿಸಿದ್ದಾರೆ ಅಂದರೆ ಸ್ವಲ್ಪ ಯಾಕೋ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ. ಇಲ್ಲರಿ, ನಮಗೆ ಏನಕ್ಕೆ ಬರಲಿ, ನಿಮ್ಮ ಮನೆಗೆ ಟಿಕೆಟ್ಗೆ ದುಡ್ಡು ಎಲ್ಲ ಕೊಟ್ಟು ಕಳಿಸಿದ ಅಂತೇಳಿ ಮೆಜೆಸ್ಟಿಕಲ್ ಬಸ್ ಹತ್ತಿ ನಾವು ಮೈಸೂರಿಗೆ ಹೋಗ್ಬೇಕಾದ್ರೆ ಅವನು ನನಗೆ ಎಕ್ಸ್ಪ್ಲೈನ್ ಮಾಡಿದ. ಈ ರೀತಿ ಒಂದು ಕೃಷ್ಣ ನಿಕುಣಿದಾಗ ಅನ್ನೋ ಒಂದು ಚಿತ್ರ, ಆ ಚಿತ್ರದಲ್ಲಿ ಖಳನಟನ ಪಾತ್ರಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ನಮಗೆ ಹೇಳೋಕ್ಕೆ ಅಸಾಧ್ಯವಾದಂಥ ಒಂದು ಆನಂದವೂ ಆಯಿತು ನಮಗೆ. ಏನು ನೋಡಪ್ಪ ಒಂದು ಚಾನ್ಸು ಅಂತ. ಮತ್ತು ಅಲ್ಲಿ ಸ್ಪಾಟ್ಗೆ ಹೋದಾಗ 90% ಜನ ನನ್ನ ರಿಜೆಕ್ಟ್ ಮಾಡಿದ್ರು. ಬೇಡ, ಯಾರೋ ತುಂಬ ಪರ್ಸ್ನಾಲಿಟಿನೂ ಇಲ್ಲ, ಭಾಳ ಒಂಥರ ಇದ್ದಾನೆ, ಬೇಡ ಅಂತ. ನಾನು ಅಂದ್ಕೊಂಡೆ ನಿರಾಶೆ ಇಲ್ಲೂ ಕಾದಿದೆ ನಮಗೆ ಅಂತ. ಇದಾದ ಮೇಲೆ ಮೇಲ್ಗಡೆ ಒಂದು ಬ್ರೇಕ್ ಟೈಮಲ್ಲಿ ಒಂದು ಶಾರ್ಟ್ ತೆಗಿತಾಯಿದ್ರು, ಆ ಲಾಸ್ಟ್ ಶಾರ್ಟ್ ಅಂತ ಕಾಣುತ್ತೆ. ಅಲ್ಲಿ ಹೋಗಿ ಅವ್ರನ್ನ ತೋರಿಸ್ಬಿಟ್ಟು ಉದಯಶಂಕರ್ ಮಗ ಹೇಳ್ದ, ನೋಡಿ ಅವನೇ ಅಂತ. ಆಗ ಒಂದು ದೊಡ್ಡ ಉದ್ಗಾರ ಅವ್ರ ಬಾಯಲ್ಲಿ. ರಜನಿಕಾಂತ್ ಇದ್ದಂಗೆ ಅವನೇ ಕೊಡೋ, ಅವನು ಕರೆಕ್ಟು, ಬಾರೋ ಮರಿ, ಬಾರೋ ಕೂಸೆ ಇಲ್ಲಿ ಅಂತ ಕರೆದು ನನಗೆ ಎಲ್ಲ ರಜನಿಕಾಂತ್ ಬಟ್ಟೆ ಎಲ್ಲ ಆಲ್ಟ್ರ್ ಮಾಡಿ ಅವನಿಗೆ ಹಾಕಿ ಅಂದಾಗ ಇನ್ನೂ ದೊಡ್ಡ ಸಂತೋಷ ನಮಗೆ ತಡೆಯೋಕ್ಕಾಗ್ತಿಲ್ಲ. ಅದಾದಮೇಲೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಒಂದು ಸೆಟ್ ಹಾಕಿದ್ರು, ಸುಧಾರಾಣಿಯವರು, ನಾನು, CR ಸಿಂಹ ಅವರು. ಆಗ ಅವರು ಬಂದು ಈ ಡೈಲಾಗ್ ಟ್ರೆಂಡು ನಮಗೆ ಅಷ್ಟೊಂದು ಚೆನ್ನಾಗಿ ಬರ್ತಿರಲಿಲ್ಲ. ಅವಾಗ ಪ್ರತಿಯೊಂದು ಅವರೇ ಆ್ಯಕ್ಟ್ ಮಾಡಿ ನನಗೆ ತೋರಿಸೋರು, ಇದೇ ಥರ ನೀವು ಮಾತಾಡೋದು. ನಾನು ಚೆನ್ನಾಗಿ ಗ್ರಾಸ್ ಮಾಡ್ತಿದ್ದೆ, ಹಾಗಾಗಿ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತೇನೆ ನೀನು ಅಂತೇಳಿ ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ಆಮೇಲೆ ನನ್ನ ಬದುಕಲ್ಲಿ ಯಾರಾದರೂ ಫಸ್ಟು ಚೇರಲ್ಲಿ ಕೂರಿಸಿದ್ದು ಅಂತ ಅವರೇನೆ. ನಮಗೆಲ್ಲ ಚೇರಲ್ಲ, ಮರದಡಿ ದೂರ ನಿಲ್ಲಿಸೋರು, ಅಲ್ಲೆಲ್ಲ ಯಾರೂ ಹತ್ರ ಹೋಗೋಂಗಿಲ್ಲ. ಅದು ಆ ಥರ ಭಾಳ ಬಲಿಷ್ಠವಾದ ಇಂಡಸ್ಟ್ರಿ ಆ ಕಾಲ. ಸರಾಗೋವಿಂದವ್ರಿಗೆ ಗೊತ್ತಿದೆ ಆ ಪರಿಸ್ಥಿತಿಗಳು ಹೆಂಗಿತ್ತು ಅಂತ. ಇವತ್ತೆಲ್ಲ ಭಾಳ ಸುಲಭವಾಗಿದೆ ಎಲ್ಲರಿಗೂ, ಅವತ್ತು ಭಾಳ ಕಷ್ಟ. ಅಂಥದ್ದೆಲ್ಲ ಫಸ್ಟ್ ಟೈಮ್ ಅವನು ಬಣ್ಣ ಹಚ್ಚಿದಾನೆ, ಚೇರ್ ಹಾಕಿ ಕೂರಿಸಿ ಅವನಿಗೆ ಅಂತೇಳಿ ಚೇರ್ ಹಾಕಿ ಕೂರಿಸಿದ್ರು. ಒಂದು 2-3 ದಿನ ಶೂಟಿಂಗ್ ಆದಮೇಲೆ ನಿಧಾನಕ್ಕೆ ನನಗೆ ಕೇಳಿದ್ರು, ಏನು ನಿನ್ನ ಬದುಕು, ಏನು ಸಮಾಚಾರ. ನಾನು ಹೇಳಿದೆ, ಈ ಥರ ಮದುವೆ ಆಗಿದ್ದೀನಿ ಸರ್, ಭಾಳ ಸಮಸ್ಯೆಯಲ್ಲಿದ್ದೀನಿ ಅಂದೆ. ಇಷ್ಟು ಬೇಗ ಮದುವೆ ಆಗ್ಬಿಟ್ಟಿದ್ಯಾ ನೀನು ಅಂದು. ಹೌದು ಸ್ವಾಮಿ ಅಂದ. ಪಾಪ ಅಲ್ಲಿ ಜೂನಿಯರ್ ನರಸಿಂಹರಾಜು ಅಂತ ಒಬ್ಬ ಇದ್ದ ಅವ್ರ ಮ್ಯಾನೇಜರಾಗಿ, ಅವನ್ನ ಕರೆದು ನೋಡ್ತಾ ಇದ್ದೀವಿ. ರಾಕಿಂಗ್ ಸ್ಟಾರ್ ಯಶ್ ಈಗ ಬಂದಿರೋದು, ಅಂತಿಮ ದರ್ಶನವನ್ನು ಪಡೆದರು. ಅವರ ಕುಟುಂಬದ ಸದಸ್ಯರ ಜೊತೆಗೆ ಮಾತಾಡ್ತಾ ಇದ್ದಾರೆ. ಪ್ರಪಂಚದಲ್ಲಿ ತುಂಬ ಜನ ಹುಡ್ತಾರೆ, ತುಂಬ ಜನ ಸಾಯ್ತಾರೆ. ಬದುಕು ಅನ್ನೋದೊಂದು ಅವಕಾಶ. ಆ ಅವಕಾಶದಲ್ಲಿ ನೀವು ಏನು ಸಾಧಿಸ್ತೀರಾ ಅಥವಾ ಎಷ್ಟು ಧೈರ್ಯ ಮಾಡ್ತೀರಾ, ಯಾವ ಮಟ್ಟಿಗೆ ನಿಮ್ಮ ಬದುಕನ್ನು ಉಪಯೋಗಿಸ್ಕೋತೀರಾ ಅನ್ನೋದಕ್ಕೊಂದು ಉದಾಹರಣೆ. ಹುಣಸೂರಲ್ಲಿ ಹುಟ್ಟಿ ಎಲ್ಲ ಸಿನಿಮಾದ ಒಂದು ಏನೇನೋ ಒಂದು ನಾರ್ಮ್ಸ್ ಇರುತ್ತಲ್ಲ, ಹಿಂಗೆ ಇರಬೇಕು, ಒಬ್ಬ ನಾಯಕನಾಗಕ್ಕೆ ಇದೇ ಥರ ಇರಬೇಕು, ಅಥವಾ ಈ ವಿಷಯಗಳಲ್ಲಿ ಮಾತ್ರ ಒಬ್ಬ ದೊಡ್ಡ ನಿರ್ಮಾಪಕ ಆಗ್ಬೋದು, ಸ್ಟಾರ್ ಆಗ್ಬೋದು ಅನ್ನೋ ಎಲ್ಲ ಒಂದು ಏನು ಕಲ್ಪನೆಗಳಿತ್ತು ಅದನ್ನೆಲ್ಲ ಹೊಡೆದು ತನ್ನದೇ ಆದ ಒಂದು ಸಾಧನೆ ಮಾಡಿರುವಂಥ ಮಹಾನ್ ಚೇತನ. ಕನ್ನಡ ಚಿತ್ರರಂಗಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ತುಂಬ ದೊಡ್ಡದು. ಇದು ನೋಡಿದಾಗೆಲ್ಲ ಭಾಳ ಸ್ಫೂರ್ತಿಯಾಗುತ್ತೆ. ಯಾಕಂದರೆ ಎಷ್ಟು ಅದ್ಭುತವಾಗಿ ಒಂದು ಅವಕಾಶ, ಅಂದರೆ ಬದುಕೇ ಅವಕಾಶ, ಅದನ್ನು ಬದುಕಿದ್ರು ಅನ್ನೋದಕ್ಕೆ ಸಂತೋಷ ಪಡಬೇಕು. ಅವ್ರಿಗೆ ಗೌರವ ಸಲ್ಲಿಸಿ ನಾವೆಲ್ಲರೂ ಕಳಿಸ್ಕೊಡ್ಬೇಕು, ಅಷ್ಟೇ ಹೇಳಬೇಕು. ಅವ್ರ ಕುಟುಂಬಕ್ಕೆ
ದೇವರು ಶಕ್ತಿ ಕೊಡಲಿ ಇದನ್ನು ಬರೆಸುವಂಥ ಕರ್ನಾಟಕ ಕನ್ನಡ ಚಿತ್ರರಂಗ ಅವ್ರನ್ನ ಯಾವತ್ತೂ ಸ್ಮರಿಸೋದು. ಇದು ಯಶ್ ಅವರ ಮಾತು. ಯಶ್ ಅವರು ಕೂಡ ಅಂತಿಮ ದರ್ಶನ ಪಡೆದರು. ಮುಖ್ಯಮಂತ್ರಿಗಳು ಅಂತಿಮ ದರ್ಶನ ಪಡೆದು ಹೊರಟರು.